ಒಂದರಾಗಿ ಬಂದಳು. ಬಸವಣ್ಣ ಬಂದಳು, ಆಶೀರ್ವಾದ ಮಾಡುತ್ತಿದ್ದಳು. ಬಸವಣ್ಣ ಆಶೀರ್ವಾದ ಮಾಡುತ್ತಿದ್ದಳು. ಇಲ್ಲ ಒಂದೆಡೆ ನಮ್ಮ ಜಗವನ್ನ ಕಳ್ಳ ಹೋಗಿತ್ತಿದ್ದಳು. ಆವಾಗ ಬಸವಣ್ಣ ಹುಟ್ಟಿದ್ದಾಗ ಎಲ್ಲ ಆಶೀರ್ವಾದ ಮಾಡಿ ಹಾಕಿದ್ದಳು ಬಸವಯ್ಯ. ನಿಮ್ಮ ಇಷ್ಟಲಿಂಗ ಶರಣಾರ್ಥಿ ಮಾಡುತ್ತಿದ್ದಳು. ಹೇಳಿ ಹಂಗೆಲ್ಲ ಬೇಡದಲ್ರೆ ಬಜ್ವಣ್ಣ ಅಂತ ಇದೇನಂತ ಗೊತ್ತಾ ಅರ್ಥ? ಲಿಂಗಾನಂದ ಸ್ವಾಮೀಜಿ ಧ್ವಜ ಹಾರಿಸಿದ್ದು ಅದು ಧ್ವಜ ಹಾರಿಸಿದ್ದು ಲಿಂಗಾನಂದ ಸ್ವಾಮೀಜಿ. ನಿಮ್ಗೆ ಗೊತ್ತೇ ಇಲ್ಲ. ಮಾತೆ ಮಹಾದೇವಿಯನ್ನು ಧ್ವಜವ ಹಾರಿಸಿದ್ದಳು. ನಿಮ್ಮ ಶ್ರೀಲಿಂಗವ ಹುಟ್ಟಿದಳು. ನಿಮ್ಮ ಇಲ್ಲವಂತರಾಗಿ ಬಸವಣ್ಣ ಹುಟ್ಟಿದಾಗ ಇಲ್ಲವಂತರಾಗಿ ನಿಮ್ಮ ಲಿಂಗಾನಂದ ಬಂದಳು. ಲಿಂಗಾನಂದ ಸ್ವಾಮೀಜಿಯನ್ನು ಕಾಪಾಡಲುತ್ತಿದ್ದಳು ಅಂದಳು. ಅವಾಗ ಲಿಂಗ ಕಟ್ಟಿದ್ದಳು. ಲಿಂಗವಡ ಇಲ್ಲ ಅಡಿಗೆ ಲಿಂಗ ಕಟ್ಟಿದ್ದಳು. ಉದ್ದಾಸಿ ಕಟ್ಟಿದ್ದಳು. ಅವಾಗ ಪೂಜೆ ಮಾಡುತ್ತಿದ್ದಾಗ ಅಕ್ಕನಾಗಳಾಂಬಿಕೆ ಬಂದು ಷಡಿಗೆ ಪೂಜೆ ಮಾಡಿ ಎಂದಿದ್ದಳು. ಅವಾಗ ಕಣ್ಣಲ್ಲಿ ದೇವರು ಬಂದು ಹೊಡೆತಿದ್ದಳು. ಕಣ್ಣಲ್ಲಿ ದೇವರು ಬಂದು ಯಾರು ಹೊಡಿತಿದ್ರು? ಬರೀ ಲಿಂಗ ಪೂಜೆ ಸರಿಯಾಗಿ ಯಾರು ಮಾಡಲ್ಲ ಅವ್ರಿಗೆ ಅವ್ರು ಕೊಡಿದ್ರು. ಅವಾಗ ನೀಲಾಂಬಿಕೆ ತಾಯಿ ಬಂದು ಅವಾಗ ನೀಲಾಂಬಿಕೆ ತಾಯಿಯನ್ನು ಬಂದು ಷಡಿಗೆ ಪೂಜೆ ಮಾಡುತ್ತಿದ್ದಳಿಗೆ ಮುದ್ದು ಮಾಡುತ್ತಿದ್ದಳು. ಆಗ ಅಕ್ಕನಾಗಲಾಂಬಿಕೆ ತಾಯಿಯನ್ನು ಕಲ್ಲಡಿಗೆ ಹೊಡೆತಿದ್ದಳು.